ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಯಾರೆಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮತ್ತೆ ಕಾರು ಮತ್ತೆ ಇವಿ ಆಟೋ ಏನಾದ್ರು ತಗೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೆ ಇದು ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ, ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿದ್ರೆ ಇದು ಶಾಕ್ ಅಂತ ಅನ್ಸಲ್ಲ, ಗೊತ್ತಿಲ್ಲ ಅಂದ್ರೆ ಮಾತ್ರ ಖಂಡಿತ ಶಾಕ್ ಅಂತ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ, ಈ ಮಾರ್ಚ್ 31ನೇ ತಾರೀಕು ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಏನು ಸಬ್ಸಿಡಿ ಇತ್ತು, ಫೇಮ್ 2 ಸಬ್ಸಿಡಿ ಕ್ಲೋಸ್ ಆಗ್ತಾ ಇದೆ. ಸೊ ಕೆಲವ್ರು ಹೇಳ್ತಾರೆ ಇನ್ನೂ 4 ತಿಂಗಳು ಇರುತ್ತೆ ಅಥವಾ ಮಾರ್ಚ್ಗೆ ಕ್ಲೋಸ್ ಆಗುತ್ತೆ ಅಂತ. ಆದರೆ ಇದು ಈ ಮಂತ್ ಕ್ಲೋಸ್ ಆಗುತ್ತಾ ಅಥವಾ ಇನ್ನೂ 4 ತಿಂಗಳು ಇರುತ್ತಾ, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿರಬಹುದು, ಯಾವುದೇ ಇವಿ ಗಾಡಿಗಳನ್ನ ತಗೊಂಡ್ರೆ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಂಡ್ರೆ ನಿಮಗೆ ಒಂದು 20 ರಿಂದ 30 ಸಾವಿರ ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ಅದು ಕಡಿಮೆ ಆಗಿನೇ ನಿಮ್ಗೆ ಗಾಡಿ ಸಿಗ್ತಾ ಇತ್ತು. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು, ಎಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ಕೊಂಡಿರ್ತೀರ. ಆದರೆ ಇನ್ನು ಮೇಲೆ ಏನಾದ್ರು ತಗೊಳಕ್ ಹೋದ್ರೆ, ಅಂದ್ರೆ ಈ ಫೇಮ್ 2 ಸಬ್ಸಿಡಿ ಏನಾದ್ರು ಕ್ಲೋಸ್ ಆದ್ಮೇಲೆ ನೀವು ತಗೊಳಕ್ ಹೋದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇನ್ನೂ ಕಾಸ್ಟ್ಲಿ ಆಗುತ್ತೆ. ಅಂದ್ರೆ ಎಲ್ಲವೂ ಅಲ್ಲ, ಕೆಲವು ಮಾತ್ರ. ಯಾವುದೆಲ್ಲ ಸಬ್ಸಿಡಿಯಿಂದ ಕ್ಲೈಮ್ ಆಗಿ ಬರ್ತಿತ್ತು ಅಂತ ಸ್ಕೂಟರ್ಗಳು ಮಾತ್ರ. ಹಾಗಾದ್ರೆ ಏನಿದು ಫೇಮ್ 2 ಸಬ್ಸಿಡಿ ಅಂತ ನೋಡೋದಾದ್ರೆ, ಆಕ್ಚುಲಿ ನೀವು ಈ ಫೇಮ್ 2 ಸಬ್ಸಿಡಿ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲೇನೆ ಫೇಮ್ 2 ಸಬ್ಸಿಡಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ 2019ರಲ್ಲಿ ಸ್ಟಾರ್ಟ್ ಆಯ್ತು, ಮಾರ್ಚ್ ಅಲ್ಲಿ. ಈ 2024 ಮಾರ್ಚ್ 31ಕ್ಕೆ ಸಬ್ಸಿಡಿ ಕ್ಲೋಸ್ ಆಗುತ್ತೆ. ಹಾಗಾದ್ರೆ ಈ ಸಬ್ಸಿಡಿ ಕ್ಲೋಸ್ ಆದ್ರೆ ಬೆಲೆ ಜಾಸ್ತಿ ಆಗುತ್ತಾ? ಅಂದ್ರೆ ಇನ್ ಕೆಲವರು ಹೇಳ್ತಾರೆ ಇನ್ನೂ 3-4 ತಿಂಗಳು ಈ ಸಬ್ಸಿಡಿ ಇರುತ್ತೆ, ಇದು ಬೇಗ ಕ್ಲೋಸ್ ಆಗಲ್ಲ ಅಂತ. ಹಾಗಾದ್ರೆ ಬೇಗ ಕ್ಲೋಸ್ ಆಗುತ್ತಾ ಅಥವಾ ಇನ್ನೂ 3-4 ತಿಂಗಳು ಇರುತ್ತಾ? ಏನಿದು ಕನ್ಫ್ಯೂಷನ್ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಈಗ ಏನು ಫೇಮ್ 2 ಸಬ್ಸಿಡಿ ಇದೆಯೋ ಈ ಸಬ್ಸಿಡಿ ನಿಮಗೆ ಮಾರ್ಚ್ 31 ಅಂದ್ರೆ ಈ ತಿಂಗಳು ನಿಮಗೆ 31ಕ್ಕೆ ಕ್ಲೋಸ್ ಆಗುತ್ತೆ. ಇದಾದ ಮೇಲೆ ಏನಾದ್ರು ನೀವು ಗಾಡಿ ತಗೊಳಕ್ ಹೋದ್ರೆ ಇದಕ್ಕೆ ಸಬ್ಸಿಡಿ ಕ್ಲೈಮ್ ಆಗೋದಿಲ್ಲ. ಗಾಡಿ ಪ್ರೈಸ್ ಕಂಪನಿ ಏನಿರುತ್ತೋ ಅದೇ ಪ್ರೈಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಈ ಸಬ್ಸಿಡಿಗೆ ಅಂತಾನೆ ಗೌರ್ಮೆಂಟ್ ಅವರು ನಿಮಗೆ 10,000 ಕೋಟಿ ಬಜೆಟ್ ನ ಎತ್ತಿಟ್ಟಿದ್ರು. ಅಂದ್ರೆ ನಿಮ್ ಸಬ್ಸಿಡಿ ಕೊಡ್ಲಿಕ್ಕೋಸ್ಕರ ಎಲ್ಲಾ ವೆಹಿಕಲ್ ಅವ್ರಿಗೂ. ಇದು ಸಬ್ಸಿಡಿ ಕೊಟ್ಟಿ ಆಲ್ಮೋಸ್ಟ್ ಆ ಬಜೆಟ್ ಖಾಲಿ ಆಗ್ತಾ ಬಂದಿದೆ. ಇನ್ನು ಕೆಲವರು ಹೇಳ್ತಾರೆ ಇನ್ನು ಪೋಸ್ಟ್ ಪೋನ್ ಆಗುತ್ತಂತೆ ಇದು ಅಂತ. ಬಟ್ ಖಂಡಿತ ಇಲ್ಲ. ಯಾಕೆಂದ್ರೆ ಮತ್ತೆ ಕೆಲವು ಕಂಪ್ನಿಗಳು ರಿಕ್ವೆಸ್ಟ್ ಮಾಡಿದ್ರಂತೆ, ಪೋಸ್ಟ್ ಪೋನ್ ಮಾಡಿ ಇನ್ನೂ ಸ್ವಲ್ಪ ಸಬ್ಸಿಡಿ ಇನ್ನು ಕೆಲವೊಂದು ತಿಂಗಳು ಇದನ್ನ ಪೋಸ್ಟ್ ಪೋನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಬಟ್ ಆ ರಿಕ್ವೆಸ್ಟ್ಗೆ ಯಾವುದೇ ರೀತಿ ಸರ್ಕಾರ ಮಾಡಿದಿಲ್ಲ. ಹಾಗಾಗಿ ಅದೇನು ಮಾರ್ಚ್ 31ರೊಳಗಡೆ ಯಾವೆಲ್ಲ ಇವಿ ಸ್ಕೂಟರ್ಗಳು ರಿಜಿಸ್ಟ್ರೇಷನ್ ಆಗ್ತವೋ ಅಲ್ಲಿವರೆಗೂ ಮಾತ್ರ ನಿಮಗೆ ಸಬ್ಸಿಡಿ ಕ್ಲೈಮ್ ಆಗುತ್ತೆ. ಅದಾದ್ಮೇಲೆ ಸಬ್ಸಿಡಿ ಕ್ಲೈಮ್ ಆಗೋದಿಲ್ಲ. ಹಾಗಾದ್ರೆ ಮಾರ್ಚ್ 31ರಿಂದ ವಾಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮಾರ್ಚ್ 31 ನಂತರ ನಿಮಗೆ ಇನ್ನೊಂದು ಹೊಸ ಸ್ಕೀಮ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಇ ಮೊಬಿಲಿಟಿ ಪ್ರಮೋಷನಲ್ ಸ್ಕೀಮ್ 2024 ಅಂತ. ಸೊ ಈ ಸ್ಕೀಮ್ ಅಲ್ಲಿ ಏನಪ್ಪಾ ನಿಮ್ಗೆ ಬೆನಿಫಿಟ್ ಇದೆ ಅಂದ್ರೆ, ಈಗ ಏನು ಮುಂಚೆ ನಿಮ್ಗೆ ಕ್ಲೈಮ್ ಆಗ್ತಾ ಇತ್ತು ಅಂದ್ರೆ ಸಬ್ಸಿಡಿ ಸಿಗ್ತಾ ಇತ್ತು. ಅಂದ್ರೆ ಮುಂಚೆ ಎಲ್ಲ ಏನ್ ಸಬ್ಸಿಡಿ ಸಿಗ್ತಾ ಇತ್ತು ಅಂದ್ರೆ 1 ಕಿಲೋವ್ಯಾಟ್ಗೆ 15,000 ತರ ಸಬ್ಸಿಡಿ ಸಿಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಅಷ್ಟು ಸಿಗೋದಿಲ್ಲ. ನಿಮಗೆ ಆಲ್ಮೋಸ್ಟ್ ಕೆಲವೊಂದು ಕಂಡೀಷನ್ಸ್ ಇದೆ. ಇದು ಕ್ಲೋಸ್ ಆದ್ಮೇಲೆ ನಿಮಗೆ ಈ ಮೊಬಿಲಿಟಿ ಪ್ರಮೋಷನಲ್ ಸ್ಕೀಮ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ, ಏಪ್ರಿಲ್ 1ರಿಂದ ಜುಲೈ 31ರವರೆಗೂ ಈ ಸ್ಕೀಮ್ ಇರುತ್ತೆ. ಈ ಸ್ಕೀಮ್ ನಲ್ಲಿ ನಿಮಗೆ ಎಲ್ಲಾ ವೆಹಿಕಲ್ಗೂ ಸಬ್ಸಿಡಿ ಸಿಗೋದಿಲ್ಲ. ಇವನ್ ಕಾರ್ಸ್ಗೆ ಸಿಗೋದಿಲ್ಲ. 3 ವೀಲರ್ಗೆ ಮತ್ತೆ 2 ವೀಲರ್ಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ. 2 ವೀಲರ್ಗೆ ಎಸ್ಪೆಷಲಿ 2 ಕಿಲೋವ್ಯಾಟ್ಸ್ ಇದ್ರೆ ಮಾತ್ರ ಸಬ್ಸಿಡಿ ಸಿಗುತ್ತೆ. ಅದು ನಿಮಗೆ 10,000 ರೂಪಾಯಿ ಮಾತ್ರ ಸಿಗುತ್ತೆ. ಸಪೋಸ್ ನೀವು ಆಟೋ 3 ವೀಲರ್ ಏನಾದ್ರು ತಗೋತೀನಿ ಅಂದ್ರೆ 25ರಿಂದ 50,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಡಿಪೆಂಡ್ ಆನ್ ಕಿಲೋವ್ಯಾಟ್ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಇದಕ್ಕೆ ಇಟ್ಟಿರ್ತಕ್ಕಂಥ ಬಜೆಟ್ ಬಂದು ನಿಮಗೆ 500 ಕೋಟಿ ಬಜೆಟ್ ನ ಇಟ್ಟಿದಾರಂತೆ. 10,000 ಕೋಟಿಯಲ್ಲಿ 500 ಕೋಟಿಯಲ್ಲಿ ಅಲ್ವಾ, ತುಂಬಾನೇ ಡಿಫ್ರೆನ್ಸ್ ಇದೆ. ಇದು ನಿಮ್ಗೆ ಏಪ್ರಿಲ್ 1ರಿಂದ ಜುಲೈ 31ರವರೆಗೂ ಇರುತ್ತೆ. 4 ಮಂತ್ಸ್ ನಿಮ್ಗೆ ಇದು ಇರುತ್ತೆ. ಇದರಲ್ಲಿ ಇನ್ನು ವ್ಯತ್ಯಾಸ ಅಂದ್ರೆ, ಇನ್ನೂ ಒಂದು ಏನಾದ್ರು ಶಾಕಿಂಗ್ ಸುದ್ದಿ ಅಂದ್ರೆ, ಈ ಕರ್ನಾಟಕ ಗೌರ್ಮೆಂಟ್ ಅವರು ಒಂದು ಏನು ಇವಿ ಸ್ಕೂಟರ್ಗಳಿಗೆ ನಿಮ್ಗೆ ಇಲ್ಲಿವರೆಗೂ ಟ್ಯಾಕ್ಸ್ ಇರೋದಿಲ್ಲ. ರೋಡ್ ಟ್ಯಾಕ್ಸ್ ಏನಿದೆಯೋ ಆ ರೋಡ್ ಟ್ಯಾಕ್ಸ್ ಇರಲಿಲ್ಲ. ಸೊ ಇನ್ನು ಮುಂದೆ ಆ ರೋಡ್ ಟ್ಯಾಕ್ಸ್ ತರಬೇಕು, ಎಸ್ಪೆಷಲಿ ಕಾರ್ಗಳಿಗೆ ತರಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದಾರಂತೆ. ಅದೇನಾದ್ರೂ ಬಂದ್ರೆ ಎಲೆಕ್ಟ್ರಿಕ್ ಕಾರ್ಗಳಂತೂ ಇನ್ನೂ ದುಬಾರಿ ಆಗುತ್ತೆ. ಆಲ್ರೆಡಿ ನಿಮ್ಗೆ ಕಾರ್ಸ್ ದುಬಾರಿನೇ ಇದೆ. ಇನ್ನೇನಾದ್ರೂ ಅವ್ರು ರೋಡ್ ಟ್ಯಾಕ್ಸ್ ಏನಾದ್ರು ತಂದ್ರೆ ಅಂದ್ರೆ 10% ಹಂಗೆ, ಅಂದ್ರೆ ಅಬೌವ್ 25 lakhs ಮೇಲೆ ಯಾವ್ದೆಲ್ಲ ಇವಿ ಕಾರ್ ಇದೆಯೋ ಅದಕ್ಕೆ 10% ಟ್ಯಾಕ್ಸ್ ನ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರಂತೆ ಕರ್ನಾಟಕ ಗೌರ್ಮೆಂಟ್. ಅದೇನಾದ್ರೂ ಆಯ್ತು ಅಂದ್ರೆ ನಿಮ್ಗೆ ಇನ್ನೂ ತುಂಬಾ ಕಾಸ್ಟ್ಲಿ ಆಗುತ್ತೆ, ತುಂಬಾ ದುಬಾರಿ ಆಗುತ್ತೆ. ಸೊ ಇನ್ನು ಮುಂದೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ತಗೊಳ್ಳಿ.
ನಿಮ್ಗೆ ಏನಾದ್ರು ತಗೊಳ್ಳೇಬೇಕು ಅಂತ ಅಂದ್ಕೊಂಡಿರುವಂಥವ್ರು ಬೇಗ ತಗೊಳ್ಳಿ. ಯಾವುದೇ ಸ್ಕೂಟರ್ ಆಗಲಿ ನಿಮ್ಮ ಆಯ್ಕೆ, ನಿಮ್ಮ ಇಚ್ಛೆ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಆದ್ರೆ ಆ ಸ್ಕೂಟರ್ಗಳನ್ನ ತಗೊಳ್ಳೋಕ್ಕಿಂತ ಮುಂಚೆ ನೀವು ಆ ಸ್ಕೂಟರ್ ಬಗ್ಗೆ ತಿಳ್ಕೊಂಡು ತುಂಬಾ ವಿಡಿಯೋಗಳನ್ನ ನಾನೇ ಮಾಡಿದ್ದೀನಿ, ಎಷ್ಟೊಂದು ನೋಡಿ, ಮತ್ತೆ ಬೇರೆಯವರು ಮಾಡಿದ್ದಾರೆ. ಆ ವಿಡಿಯೋಗಳನ್ನ ನೋಡ್ಬಿಟ್ಟು ನಿಮ್ಗೆ ಇಷ್ಟವಾದ ಸ್ಕೂಟರ್ನ ತಗೊಳ್ಳಿ. ಸೊ ಇದೇ ತರ ಕಂಟೆಂಟ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಈ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಇಷ್ಟೊಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ಕಂಟೆಂಟ್ನ ಕೊಡ್ಲಿಕ್ಕೆ ನಿಮ್ಮ ಸಹಕಾರ ತುಂಬಾನೇ ಇಂಪಾರ್ಟೆಂಟು. ಇದ್ರ ಜೊತೆಗೆ ನಾನು ಕೆಲವೊಂದು ಬೇರೆ ಕಂಟೆಂಟ್ ಅಂದ್ರೆ EV ಇನ್ಫಾರ್ಮೇಶನ್ ಅಲ್ಲದೆ ಬೇರೆ ಕಂಟೆಂಟ್ ನೋಡ್ತೀನಿ. ಸೊ ನಿಮ್ಮ ಸ್ನೇಹಿತರಾಗ್ಬೋದು, ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ನೀವೇನಾದ್ರೂ ಗಾಡಿ ಇನ್ನು ಮುಂದಕ್ಕೆ ಏನಾದ್ರು ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದರೆ ಈ ಪ್ರೈಸ್ಗೆ ನಿಮಗೆ ವೆಹಿಕಲ್ ಸಿಗೋದಿಲ್ಲ. ಸಬ್ಸಿಡಿ ಕೊನೆ ಆದ್ರೆ 80,000 ರೂಪಾಯಿ ಪ್ರೈಸ್ ಹೈಕ್ ಆಗುತ್ತೆ. 80,000 ರೂಪಾಯಿ ಪ್ರೈಸ್ ಹೈಕ್ ಆಗುತ್ತೆ. ಈ ತಿಂಗಳ ಕೊನೆ ಒಳಗಡೆ ಬಂದರೆ ನಿಮಗೆ ಅದೆರಡು ಉಚಿತವಾಗಿರುತ್ತೆ. ಸಬ್ಸಿಡಿ ಹೋಗೋಕ್ಕಿಂತ ಮುಂಚೆ ಗಾಡಿನ ಪರ್ಚೇಸ್ ಮಾಡಿ ಅಂತ ಕುಮಾರ್ ಮೋಟಾರ್ಸ್ ಇಂದ ಒನ್ ಆಫ್ ದಿ ಬೆಸ್ಟ್ ಸೆಲ್ಲರ್ಸ್ ಇನ್ ಪಿಯಾಜೋ, IC ಆಗಲಿ EV ಆಗಲಿ. ಆದಷ್ಟು ಬೇಗ ಬನ್ನಿ, ಕುಮಾರ್ ಮೋಟಾರ್ಸ್ಗೆ ವಿಸಿಟ್ ಮಾಡಿ ಗಾಡಿ ಪಡೆಯಿರಿ. ಈಗ ನಾನೇ ಕೂತ್ಕೊಳ್ತೀನಿ, ಈಸಿಯಾಗಿ ಕೂತ್ಕೋಬಹುದು. ಈಸಿಯಾಗಿ ನೋಡಿ, ಇಲ್ಲಿ ಲೆಗ್ ರೂಮ್ ಸ್ಪೇಸ್ ಇನ್ನೂ ಇದೆ. ನಾನು ಇಷ್ಟು ಹೈಟ್ ಇದ್ದು ಬೇಕಿದ್ರು ಕೂತ್ಕೊಳ್ಬಹುದು. ಹಾಗೆ ಈಗ ಮೊದಲೆಲ್ಲ ನಿಮಗೆ 3 ವರ್ಷ ವಾರಂಟಿ ಇತ್ತು, ಈಗ 5 ವರ್ಷ ವಾರಂಟಿ ಇದೆ. ಬ್ಯಾಟ್ರಿ, ಮೋಟರ್, ಚಾರ್ಜರ್, ವೈರಿಂಗ್ ಎಲ್ಲದಕ್ಕೂ ನಿಮಗೆ 5 years ವಾರಂಟಿ ಸಿಗುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಇದೆ, ಮೆಟೀರಿಯಲ್ ಎಲ್ಲ ಫುಲ್ ಕಂಪ್ಲೀಟ್ ಮೆಟಲ್ ಬಾಡಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ಇಲ್ಲಿದ್ದೀನಿ ಪಿಯಾಜಿಯೋ ಅಪೆ ಆಟೋದಲ್ಲಿ. ಯಾಕೆ ಅಂತ ನಾನು ಹೇಳ್ತೀನಿ. ಇವಾಗ ನಾನು ಕುಮಾರ್ಸ್ ಮೋಟರ್ ಹತ್ರ ಇದ್ದೀನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್, ಏನ್ ಆಫರ್ ಇದೆ ಮತ್ತೆ ಏನಾಗುತ್ತೆ ಲೇಟಾಗಿ ತಗೊಳಕ್ ಹೋದ್ರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಸರ್, ಈಗ ನಮ್ಮಲ್ಲಿ 2 ವೇರಿಯಂಟ್ ಮಾಡೆಲ್ ಇದೆ. ಒಂದು ಅಪೆ ECT ಎಕ್ಸ್ಟ್ರಾ FX Max ಅಂತ ಹೇಳಿ, ಒಂದು ಅಪೆ E ಎಕ್ಸ್ಟ್ರಾ FX Max ಅಂತ ಹೇಳಿದೆ. ಅಪೆ ECT FX Max ಅಲ್ಲಿ ಏನಿದೆ ಅಂತಂದ್ರೆ ನಿಮಗೆ ನೋಡ್ಬೋದು, ಗಾಡಿ ಒಂದ್ಸಲ ಚಾರ್ಜ್ ಮಾಡಿದ್ರೆ 145 ಕಿಲೋಮೀಟರ್ ರೇಂಜ್ ಬರುತ್ತೆ. ಅದೇ ರೀತಿ ನೀವು ನೋಡ್ತೀರಿ ಅಂತಂದ್ರೆ ಈಸಿ ಡ್ರೈವಬಲ್ ವೆಹಿಕಲ್, ಸಿಂಗಲ್ ಹ್ಯಾಂಡ್ ಡ್ರೈವ್ ವೆಹಿಕಲ್ ಇದು. ನೀವು ಗಾಡಿ ಈಸಿಯಾಗಿ ಓಡಿಸ್ಕೋಬಹುದು. ಫಿಸಿಕಲಿ ಚಾಲೆಂಜ್ ಪರ್ಸನ್ ಸಮೇತ ಗಾಡಿ ಈಸಿಯಾಗಿ ಓಡಿಸ್ಕೋಬಹುದು. ಒನ್ ಸೈಡ್ ಪ್ಯಾರಲೈಸ್ ಪರ್ಸನ್ಸ್ ಎಲ್ಲರೂ ಓಡಿಸ್ಬೋದು ಗಾಡಿ. ಹಾಗೆ ನೋಡ್ತಾ ಬಂದ್ರೆ ಸರ್, ಗಾಡಿಯಲ್ಲಿ ನಿಮಗೆ ಒಳಗಡೆ ಕ್ಯಾಬಿನ್ ನೋಡ್ಬೋದು, ಡ್ರೈವರ್ ಕ್ಯಾಬಿನ್. ಡ್ರೈವರ್ಸ್ ಆಲ್ಮೋಸ್ಟ್ ನಿಮ್ಗೆ ವೆಹಿಕಲ್ ಅಲ್ಲೇ ಇರ್ತಾರೆ, ಮನೆಗಿಂತ ಮ್ಯಾಕ್ಸಿಮಮ್ ಟೈಮ್ ಗಾಡಿಯಲ್ಲೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಕಂಫರ್ಟಬಲ್ ಆಗಿರ್ಲಿ ಅಂತ ಹೇಳಿ ಒಂದು ಕ್ಯಾಬಿನ್ ಇದೆ. ಇದು ಸ್ಟೈಲಿಶ್ ಕ್ಯಾಬಿನ್ ಇದೆ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.